ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿಬಿಐಗೆ ಮಹತ್ವದ ಸಾಕ್ಷಿಯನ್ನ ಕೊಡ್ತಾರ ದೇವರಾಜೇಗೌಡರು. ಇಲ್ಲಿ ಕಾಂಗ್ರೆಸ್ನ ಕೈವಾಡ, ಕಾಂಗ್ರೆಸ್ನ ದೊಡ್ಡ ದೊಡ್ಡ ನಾಯಕರ ಕೈವಾಡದ ವಿರುದ್ಧ ನೇರ ಆರೋಪ ಮಾಡಿದ್ರು. ದೇವರಾಜೇಗೌಡರ ಆಡಿಯೋ ವಿಡಿಯೋ ರಿಲೀಸ್ ನೋಡಿದ್ದೀವಿ ನಿನ್ನೆ. ಇದರ ಬೆನ್ನಲ್ಲೇ ದೊಡ್ಡ ಮಟ್ಟದಲ್ಲಿ ಕಾನೂನು ಹೋರಾಟ ಮಾಡೋದಕ್ಕೆ ದೇವರಾಜೇಗೌಡ ಆ್ಯಂಡ್ ಟೀಮ್ ವಕೀಲರ ತಂಡಕ್ಕೆ ಹೊರಗಿನ ಶಕ್ತಿ ಯಾವುದಾದ್ರೂ ದೊಡ್ಡ ಬಲವನ್ನು ತುಂಬುತ್ತಾ ಇದೆಯಾ ಗೊತ್ತಿಲ್ಲ. ಒಟ್ನಲ್ಲಿ ದೇವರಾಜೇಗೌಡರಿಗೆ ಸಂಕಷ್ಟ ಎದುರಾಗೋದು ಗ್ಯಾರಂಟಿ ಅಂತ ಅವರೇ ಹೇಳ್ಕೊಳ್ತಿದ್ದಾರಲ್ಲ. ನಾನು ಕೇಳಿಲ್ಲ ಅವ್ರು ಹೇಳಿದ್ದನ್ನ, ಆಮಿಷಕ್ಕೆ ಬಲಿಯಾಗಿಲ್ಲ, ಹಾಗಾಗಿ ನನ್ನನ್ನೇ ಏವನ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ. ಇದರಿಂದ ಬಚಾವಾಗೋದಿಕ್ಕಾದ್ರೂ ಈಗ ಕಾನೂನು ಹೋರಾಟ ಮತ್ತು ತನ್ನ ಬಳಿ ಇರುವಂತಹ ಮಹತ್ವದ ಮಾಹಿತಿಗಳನ್ನ ಹೊರತೆಗೆಯಲೇಬೇಕಾದಂತಹ ಅನಿವಾರ್ಯತೆಗೆ ಸಿಲುಕಿದ್ರ ದೇವರಾಜೇಗೌಡರು. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ CBI ಬಂದರೆ ನಾನು ಕೆಲವು ಸ್ಫೋಟಕ ವಿಚಾರಗಳನ್ನು ಕೊಡುವ ಬಗ್ಗೆ ಅವ್ರು ಹೇಳ್ಕೊಂಡಿದ್ದಾರೆ. CBIಗೆ ಇದನ್ನೆಲ್ಲ ಹಸ್ತಾಂತರಿಸ್ತೀನಿ, SITಯಲ್ಲಿ ಇದು ಯಾವುದು ಆಗೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಆಫೀಸರ್ಸೇ ಇನ್ವಾಲ್ವ್ ಆಗಿದ್ದಾರೆ, ಫೀಡ್ ಮಾಡ್ತಿದ್ದಾರೆ ಸಂತ್ರಸ್ತೆಯರಿಗೆ. ಕೆಲವು ನಾಯಕರುಗಳೆಲ್ಲ ಸೇರಿಕೊಂಡು ಇಲ್ಲಿ ಅಧಿಕಾರಿಗಳೇ ನನ್ನ ಮೇಲೆ ಒತ್ತಡ ಹೇರ್ತಿದ್ದಾರೆ, DK ಶಿವಕುಮಾರ್ ಹೆಸರು ಹೇಳಿ ಅಂತೆಲ್ಲ ಅವರು ಆರೋಪ ಮಾಡಿದ್ರಲ್ವಾ. ಇದ್ರ ಬೆನ್ನಲ್ಲೇ ನ್ಯಾಯಾಂಗ ತನಿಖೆ ಇಲ್ಲ CBIಗೆ ಹೋಗಬೇಕು ಅಂತ ಒತ್ತಾಯಿಸಿದ್ದಾಯ್ತು. ಕೆಲವು ಇನ್ನಿತರ ನಾಯಕರುಗಳು ಕೂಡ ಕೈ ಎತ್ತ ಮುಗಿಬಿದ್ರು, ಬೇಕು ಅಂತ ಮೈತ್ರಿ ಹಾಳು ಮಾಡೋದಕ್ಕೆ ನಡೆದಂಥ ಪ್ಲಾನ್ ಇದು ಅಂತ. ಅದ್ರ ಬೆನ್ನಲ್ಲೇ ದೇವರಾಜೇಗೌಡರು ಒಂದು ವಿಡಿಯೋ ಹೊರಗಿಟ್ರು. ಏನದು? CBI ಕೊಡ್ತೀನಿ ಅಂತಿರೋ ವಿಡಿಯೋ. ನನ್ನ ಬಳಿ ರೆಕಾರ್ಡ್ ಇದೆ. ಡ್ರೈವರ್ ಕಾರ್ತಿಕ್ ನನಗೆ ಇದೆಲ್ಲವನ್ನು ಹೇಳೋದಿಕ್ಕೆ ಬಂದಾಗ ತಾನು ಯಾರಿಗೆ ಇದನ್ನು ಕೊಟ್ಟಿದ್ದೀನಿ, ಯಾರ ಬಳಿ ಹೋಗಿ ಬಂದಿದ್ದೀನಿ ಅನ್ನೋದಕ್ಕೆ ಎಲ್ಲ ವಿಚಾರಗಳನ್ನು ಹೇಳಿಕೊಂಡಿರುವ ಆಡಿಯೋ ವಿಡಿಯೋ ಇದೆ ಅಂತ ದೇವರಾಜೇಗೌಡರು ಹೇಳಿರೋದು. ಆ ವಿಡಿಯೋವನ್ನು ಇಟ್ಟು, ಸೊ ನನ್ನ ಬಳಿ ಬರೋಕ್ಕಿಂತ ಮುಂಚೆ ಯಾರ ಬಳಿ ಹೋಗಿ ಬಂದಿದ್ದಾನೆ ಕಾರ್ತಿಕ್ ಅನ್ನೋದಕ್ಕೆ ಸ್ಪಷ್ಟವಾದ ವಿಚಾರ ಈ ವಿಡಿಯೋದಲ್ಲಿದೆ. ಅದನ್ನು ನಾನು CBI ಕೊಡ್ತೀನಿ. ದೇವರಾಜೇಗೌಡರೇ ವಿಡಿಯೋ ಬಿಟ್ಟರು ಅನ್ನೋ ಥರ ನನ್ನನ್ನೇ ಏವನ್ ಮಾಡೋಕೆ ಹೊರಟಿದ್ದಾರಲ್ಲ. ಆದರೆ ಇದಕ್ಕೆ ಮಹತ್ವದ ವಿಚಾರಗಳು, ಈ ಕೇಸ್ನಲ್ಲಿ ನಿಜವಾದ ಆರೋಪಿಗಳನ್ನು ಮುಚ್ಚಿಡಲಾಗ್ತಿದೆ, ಆದರೆ ಎಲ್ಲ ಸ್ಫೋಟಕ ವಿಚಾರಗಳನ್ನ CBI ಕೈಗಿಡ್ತೀನಿ ಅಂತ ಈಗ ಗುಡುಕ್ತಿದ್ದಾರೆ ದೇವರಾಜೇಗೌಡರು. ಇದು ಬಹಳ ಸೆನ್ಸಿಟಿವ್ ಸಬ್ಜೆಕ್ಟ್ ಇದೆ, ಅಲ್ಲಿ ನಾವು ಇದು CBI ಕೊಡ್ತಾ ಇದೀವಿ. ನಾವಿದು ನನ್ನ ಮನೆಗೆ ಬಂದು ಯಾರ ಹೆಸರನ್ನು ಹೇಳ್ದ ಅವನು, ಈ ಪೆನ್ ಡ್ರೈವ್ನ ಯಾರಿಗೆ ಕೊಟ್ಟು ಬಂದಿದ್ದೀವಿ, ಯಾರ ಹತ್ರ ಹೋಗಿದ್ದೀವಿ, ಏನಾಗಿದೆ ಅಂತೇಳಿ ಇದೇ ಕಾರ್ತಿಕ್ ಈ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ, ಯಾರಿಗೆ ಕೊಟ್ಟು ಬಂದೆ ಅಂತ ಹೇಳಿರೋದು. ಬಹುಶಃ ಕಮಲದ ಬಲ ದೇವರಾಜೇಗೌಡರಿಗೆ ದೊಡ್ಡ ಮಟ್ಟದಲ್ಲಿ ಸಿಕ್ತಾ, ಯಾಕಂದ್ರೆ ಪಕ್ಷಕ್ಕೆ ಮುಜುಗರ ಆಗಿದೆ ದೇವರಾಜೇಗೌಡರದ್ದೇ ಪತ್ರದ ಸ್ಟೇಟ್ಮೆಂಟ್ ಇಂದ. ಈಗ ಅವರ ಮೂಲಕವೇ ಮತ್ತೆ ಬಲವನ್ನ ಒಗ್ಗೂಡಿಸೋದಿಕ್ಕೆ, ಕಾಂಗ್ರೆಸ್ಗೆ ತಿರುಗುಬಾಣ ಮಾಡೋದಿಕ್ಕೆ BJP ಅಖಾಡಕ್ಕೆ ಇಳಿದಂಗೆ ಕಾಣಿಸ್ತಾ ಇದೆ. ಒಂದು ಶ್ರೇಯಸ್ ಪಟೇಲ್ ಆಪ್ತ ಅಂತ ಹೇಳಲಾಗಿದ್ದು, ಕೆಲವು ಪ್ರತಿಷ್ಠಿತ ಮೀಡಿಯಾಗಳಲ್ಲಿ ಒಂದು ಸ್ಕ್ರೀನ್ ಶಾಟ್ ಓಡಾಡ್ತಿದೆ. ಈ ವಿಡಿಯೋವನ್ನು ಕಾರ್ತಿಕ್ ಮೊಬೈಲಿಂದಾನೇ ಮೊದಲು ಹೊರಗಡೆ ಬಿಡಲಾಯಿತು ಮತ್ತು ಯಾರಿಗೂ ಹೋಯ್ತು ಅಂದರೆ ಹಾಸನದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಆಪ್ತನ ಮೊಬೈಲಿಗೆ ಹೋಗಿದೆ ಎನ್ನಲಾದ ಫೋನ್ ನಂಬರ್ ಸ್ಕ್ರೀನ್ ಶಾಟ್ಗಳನ್ನು ಕೆಲವು ಮೀಡಿಯಾಗಳು ಪ್ರಸಾರ ಮಾಡಿವೆ ಈಗಾಗಲೇ. ಇವರುಗಳು ಕಾಂಗ್ರೆಸ್ನ ಹಾಸನದ ಅಭ್ಯರ್ಥಿ ಹಾಸನದ ಪ್ರತಿಷ್ಠಿತ ಹೋಟೆಲಲ್ಲಿ ಕೂತು ಸಂತ್ರಸ್ತೆಯ ಜೊತೆಗೆ ಡೀಲ್ ಮಾಡಿದ್ದಾರೆ, ಆಮೇಲೆ ದೂರು ಕೊಡೋಕೆ ಬಂದಿರೋದು ಸಂತ್ರಸ್ತೆ ಅಂತ ಹೇಳ್ತಿದ್ದಾರೆ. ಇಂತಹ ಹಲವು ವಿಚಾರಗಳನ್ನ, ಅಂದರೆ ಸಾಕ್ಷ್ಯಗಳನ್ನ ಕಲೆ ಹಾಕಿ ಕಾನೂನು ಹೋರಾಟಕ್ಕೆ ಮುಂದಾಗಲಿದೆಯಾ ಈ ತಂಡ? ಸರ್ಕಾರದ ವಿರುದ್ಧ ಈ ಕೇಸ್ನಲ್ಲಿ ಅಧಿಕಾರಿಗಳೇ ಇನ್ವಾಲ್ವ್ ಆಗಿರುವ ಬಗ್ಗೆ ಈಗ ನಮ್ಮ ಬಳಿ ಎಲ್ಲ ದಾಖಲೆಗಳಿವೆ ಅಂತ ಹೇಳ್ತಾ ಇದ್ದು, ಕಾನೂನು ಹೋರಾಟ ಮಾಡ್ತೀವಿ CBIಗೆ ಕೊಡದೆ ಹೋದ್ರೆ ಅಂತ ಸವಾಲು ಹಾಕಿದ್ರು. ಈಗ ಇದು ಕುತೂಹಲಕ್ಕೆ ಕಾರಣ ಆಗಿದೆ. ಇದರ ನಡುವೆ ಶ್ರೇಯಸ್ ಪಟೇಲ್ ತಿರುಗಿ ಬಿದ್ದಿದ್ದಾರೆ. ತಾಕತ್ತಿದ್ರೆ ಸಾಕ್ಷಿ ರಿಲೀಸ್ ಮಾಡಲಿ, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ. ಕಾರ್ತಿಕ್ ಭೇಟಿಯಾಗಿದ್ದು ಹೌದು, ಯಾವುದೋ ಒಂದು ಬೇರೆ ಕೆಲಸಕ್ಕೆ ಒಂದೇ ಒಂದ್ಸಲ ಮಾತಾಡಿದ್ದು ಬಿಟ್ರೆ ಸಂಬಂಧವೇ ಇಲ್ಲ ನನಗೂ ಈ ಕೇಸ್ಗೂ, ಪೆನ್ ಡ್ರೈವ್ ಬಗ್ಗೆ ಅಸಹ್ಯ ಆಗತ್ತೆ ನಮಗೆ ಅಂತ ತಳ್ಳಿ ಹಾಕಿದ್ದಾರೆ. ಆ ಕಡೆ DK ಶಿವಕುಮಾರ್ ಕೂಡ ತಿರುಗಿ ಇಟ್ಕೊಟ್ಟಿದ್ದಾರೆ. ಶಿವರಾಮೇಗೌಡರು ತಾಕತ್ತಿದ್ರೆ ಫುಲ್ ವಿಡಿಯೋ ರಿಲೀಸ್ ಮಾಡಲಿ ದೇವರಾಜೇಗೌಡರು ಅಂತ ಸವಾಲ್ ಹಾಕಿದ್ದಾರೆ. ಇದ್ರ ನಡುವೆ ಪ್ರಜ್ವಲ್ ರೇವಣ್ಣ ಅವರನ್ನ ಎಸ್ಕೇಪ್ ಮಾಡಿಸಿದ್ದೇ ಕಾಂಗ್ರೆಸ್ ಅಂತ ಹಳೆ ಲಿಂಕ್ಗಳನ್ನು ತೆಗೆದು BJP
ಕಾಂಗ್ರೆಸ್ಗೆ ಮುಜುಗರ ಮಾಡುವಂತಹ ಸರ್ವ ಪ್ರಯತ್ನಗಳನ್ನು ಮಾಡ್ತಿರೋದು. ರಾಜಕೀಯ ಕೆಸರಚಾಟ ತೀವ್ರ ಸ್ವರೂಪಕ್ಕೆ ಹೋಗ್ತಾ ಇದೆ. ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.